ಸಿದ್ಧಿ ಪರಾಸಿದ್ಧಿ ಓಂ ಸಿದ್ಧಿ ಆದಿಪರಾಸಿದ್ಧಿ ಓಂ ಸಿದ್ಧಿ ಮರೂರಸಿ ಓಂ ಸಿದ್ಧಿ ವಿನಾಯಕ ಓಂ ಸಿದ್ಧಿ ಓಂ ಕಾಮಾಕ್ಷಿ ಓಂ ಸಿದ್ಧಿ ಓಂ ಬಂಗಾರು ಕಾಮಾಕ್ಷಿಯೇ ಓಂ ಓಂ ಓಂ. ಎಲ್ಲ ಭಕ್ತಾದಿಗರಿಗೆ ಓಂ ಶಕ್ತಿ ದೇವಸ್ಥಾನಕ್ಕೆ ಸುಸ್ವಾಗತ. ಇಲ್ಲಿ ವಿಶೇಷ ಏನಂತಂದರೆ ಅಮ್ಮನವರಿಗೆ ಇಲ್ಲಿ ಕಾಯಿ ಕಟ್ಟುವುದಿರುತ್ತೆ, ಮತ್ತು ಕುಡಿಕೆ ಇಲ್ಲಿ ಕಟ್ಟುವುದಿರುತ್ತೆ, ತಾಯ್ತ ಕಟ್ಟುವುದಿರುತ್ತೆ. ಎಲ್ಲ ರೀತಿಯಲ್ಲಿ ಇಲ್ಲಿ ಸೌಕರ್ಯ ಇರುತ್ತೆ. ದಯವಿಟ್ಟು ಭಕ್ತಾದಿಗಳು ಎಲ್ಲ ಥರ ನೀವು ಬಂದು ಇಲ್ಲಿ ಸೇವೆಗೆ ಪಾತ್ರರಾಗಬೇಕಂತ ಕೇಳ್ಕೊತಿದ್ದೇನೆ. ಇದರ ವಿಳಾಸ ಮಾರುತಿ ನಗರ, ಫಸ್ಟ್ ಮೈನ್, 16 ಮುಖ್ಯ ರಸ್ತೆ, ಓಂ ಶಕ್ತಿ ದೇವಸ್ಥಾನ ಇರೋದು. ದಯವಿಟ್ಟು ಎಲ್ಲ ಭಕ್ತಾದರು ಬಂದು ಆಧರಿಸಬೇಕಂತ ಕೇಳಿಕೊಂತಿದ್ದೇವೆ. ಓಂ ಶಕ್ತಿ. ಇಲ್ಲಿಯ ವಾಗ್ದಾನ ಎಲ್ಲ ಇರುತ್ತೆ. ಅಮ್ಮನವ್ರಿಗೆ ಹೂವು ಎಲ್ಲ ಕೊಡ್ತಾರೆ. ವಾಗ್ದಾನ ಕೇಳ್ಬೋದು ಅಮ್ಮನವ್ರಿಗೆ. ನೀವು ಅಮ್ಮನವ್ರ ಹತ್ರ ಬಂದು, ಅಮ್ಮ ನಮ್ಗೆ ಈ ಥರ ಕಷ್ಟ ಇದೆ ಅಂತಂದರೆ, ಮಕ್ಕಳಾಗ್ತಿದ್ದವ್ರು ಮಕ್ಳ ಭಾಗ್ಯ ಕೊಟ್ಟವಳೆ, 10 ವರ್ಷ 15 ವರ್ಷ ಇಳ್ತಿರೋರು ಮಕ್ಕಳೆಲ್ಲ ಬಂದು ಇಲ್ಲಿ ಮಕ್ಳ ಭಾಗ್ಯ ಸಿಕ್ಕೈತೆ. ನೀವು ಬಂದು ಅಮ್ಮ ನನಗೆ ಈ ಥರ ಐತೆ ಅಂತ ಹೇಳಿ ಕೇಳ್ಕೊಂಡ್ರೆ ಹೂವು ಕೊಡ್ತಾಳೆ. ಎಡಗಡೆ ಬಲಗಡೆ 2 ಸೈಡೂ ಇರುತ್ತೆ. ನಿಮಗೆ ಏನು ಅನುಕೂಲ ಬೇಕೋ ಎಲ್ಲ ರೀತಿ ಇಲ್ಲಿ ಸೌಕರ್ಯ ಇರುತ್ತೆ. ಬಂದು ಭಕ್ತಾದಿಗಳು ಅಮ್ಮನ್ನ ಬಂದು, ಅಮ್ಮ ನನಗೆ ಈ ಥರ ಕಷ್ಟ ಇದೆ, ನೀನು ಪರಿಹಾರ ಮಾಡಿಕೊಡ್ಬೇಕು ಅಂತಂದರೆ ಕಾಯಿ ಮೇಲೆ ಕುಣಿಸ್ತೀರಿ. ಕಾಯಿ ಮೇಲೆ ವಾಗ್ದಾನ ಕೇಳ್ಬೋದು. ಅಮ್ಮನವ್ರು ಉತ್ಸವ ಮೂರ್ತಿ ಎತ್ತೀರಿ. ಉತ್ಸವ ಮೂರ್ತಿಯಲ್ಲಿ ಅವಾಗೂ ವಾಗ್ದಾನ ಇರುತ್ತೆ. ಪ್ರತಿ ಶುಕ್ರವಾರ ಮಂಗಳವಾರ ಯಾರು ಮದುವೆ ಇಲ್ಲ, ಮಕ್ಕಳಾಗಿಲ್ವೋ ಅವರು ಬಂದರೆ ಅಮ್ಮನಿಗೆ ಅಭಿಷೇಕ ಮಾಡಿರೋ ಅಭಿಷೇಕ ನೀರು ಸ್ನಾನ ಇರುತ್ತೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪಾತ್ರರಾಗಬೇಕಂತ ಕೇಳ್ಕೊತಿದ್ದೇವೆ. ಇಲ್ಲಿ ಯಾರಿಗೆ ಯಾವುದೇ ರೀತಿ ತೊಂದರೆ ಇರಲಿ, ಕೈಕಾಲು ನೋವು, ದಾಟಾಗಿರೋದು, ಮತ್ತು ಇಲ್ಲಿ ತಡೆ ಎಲ್ಲ ಹೊಡೆಯೋದಿರುತ್ತೆ, ನಿಂಬೆಹಣ್ಣು ದಿಷ್ಟಿ ತೆಗೆಯೋದಿರುತ್ತೆ. ನಿಮ್ಗೆ ಯಾವ ಥರ ಕಷ್ಟ ಇದ್ರೂ ಬಂದು ಇಲ್ಲಿ ಅಮ್ಮನ್ನ ಕೇಳಿಕೊಂಡು ನೀವು ಪರಿಹಾರ ಮಾಡಿಸ್ಕೊಬೋದು. ಬನ್ನಿ ಎಲ್ಲ ಭಕ್ತಾದರು. ಇವಾಗ ನಡೆಯೋಕ್ಕಾಗದಿರೋರು ಇರ್ತೀರ, ಅವ್ರಿಗೆ ಕಾಲು ಎಲ್ಲ ದಾಟ್ಕೊಂಡು ಹೋಗಿರ್ತಾರೆ, ಅವ್ರಿಗೆ ಕೈಕಾಲು ಸ್ವಾಧೀನ ಇಲ್ದಿರಂಗಿರ್ತದೆ. ಅಮ್ಮನ ಹತ್ರ ಬಂದು 5 ವಾರ ಇಲ್ಲ 9 ವಾರ ಬೇವಿನ ಸೊಪ್ಪಲ್ಲಿ ಇಳೆ ತಕೊಂಡು ದಿಶಿ ತಕೊಂಡು ಹೋದ್ರೆ ನಿಮ್ಗೆ ಯಾವುದೇ ರೀತಿ ಕಷ್ಟ ಇದ್ರೂ ಪರಿಹಾರ ಮಾಡಿಕೊಡ್ತಾಳೆ ಆ ತಾಯಿ. ಬೆಳಗ್ಗೆಯಿಂದ ಸುಮಾರು ಜನಕ್ಕೆ ನಿಮ್ಮ ಕ್ಷೇತ್ರದ ತಡೆ ಅಂತ ಹೊಡಿತಾ ಇದೆ. ಈ ತಡೆ ಹೊಡೆಯೋದ್ರಿಂದ ಬರುವಂತ ಭಕ್ತಾದಿಗಳೇ ಯಾವ ತರ ಒಳ್ಳೇದಾಗ್ತಿದೆ ಗುರುಗಳೇ? ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲಿ, ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗ್ತಾ ಇರಲಿ, ನಾವು ತಡೆ ಏನು ಹೊಡಿತೀರಿ. ಇಲ್ಲಿ ವಿಶೇಷತೆ ಅಮ್ಮನವರ ಸನ್ನಿಧಾನ, ಓಂ ಶಕ್ತಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಯಾಕೆ ತಡೆ ಹೊಡಿತೀರಿ ಅಂತಂತಂದ್ರೆ, ಅವರು 3 ದಾರಿಯಲ್ಲಿ ನಿಂಬೆಹಣ್ಣು ಗೊತ್ತಿರಲ್ಲ, ತುಳಿದು ಹೋಗಿರ್ತಾರೆ 3 ದಾರಿಯಲ್ಲಿ. ಅದನ್ನ ದಾಟ್ಕೊಂಡು ಹೋಗಿರ್ತಾರೆ ಇವರು. ರಾತ್ರಿ ಮಲಗಬೇಕಾದ್ರೆ ಕೈ ಕಾಲು ಸಳ್ಕೊಡಿಯೋದು, ಚುಚ್ಚೋದು, ಸೂಜಿಯಲ್ಲಿ ಚುಚ್ಚಿದಂಗೆ ಆಗೋದು, ಮತ್ತೆ ಅವ್ರಿಗೆ ತಲೆನೋವು, ಕೈಕಾಲು ನೋವು, ಬೆನ್ನೋವು, ಯಾವುದೇ ರೀತಿ ಸಮಸ್ಯೆ ಇರಲಿ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದು ಇಲ್ಲಿ ತಡೆ ಓಡಿಸ್ಕೊಂಡು 5 ವಾರ 9 ವಾರ ಕಂಟಿನ್ಯೂಸ್ ಆಗಿ ಬಂದು ಅಮ್ಮನವ್ರಿಗೆ ಸೇವೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇದ್ರೂ ಅವ್ರಿಗೆ ಪರಿಹಾರ ಮಾಡಿಕೊಡ್ತಾಳೆ ತಾಯಿ. ಇಲ್ಲಿನ ಓಂ ಶಕ್ತಿ ಕ್ಷೇತ್ರದ ವಿಶೇಷತೆ ಏನು ಅಂತಂದ್ರೆ, ಬರ ಭಕ್ತಾದಿರು ನಾವು ಇಲ್ಲಿ ಅಮ್ಮನವರಿಗೆ ಅಮಾವಾಸ್ಯೆ ಪೌರ್ಣಮಿಗೆ ವಾಗ್ದಾನ ಅಂತ ನಾವು ಮಾಡಿದ್ದೀರಿ. ಆವಾಗ ವಾಗ್ದಾನದಲ್ಲಿ ಬರೋ ಭಕ್ತಾದರು, ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಂತ ಅವ್ರು ಕೇಳ್ಕೊಂಡಾದ್ಮೇಲೆ ಅವ್ರಿಗೆ ಆಗುತ್ತೆ ಅನ್ನಂಗಿದ್ರೆ ರೈಟ್ ಸೈಡ್ ತಿರುಗುತ್ತೆ, ಅವ್ರಿಗೆ ಆಗಲ್ಲ ಅನ್ನಂಗಿದ್ರೆ ಲೆಫ್ಟ್ ಸೈಡ್ ತಿರುಗುತ್ತೆ. ಅದಾದ್ಮೇಲೆ ಅವರು ಬಂದು ಪ್ರತಿ ಶುಕ್ರವಾರ, ಪ್ರತಿ ಅಮಾವಾಸ್ಯೆಗೆ ಬಂದ್ರೆ ಅಮಾವಾಸ್ಯೆಗೆ ಬರಬೇಕು, ಪೌರ್ಣಮಿಗೆ ಬಂದ್ರೆ ಪೌರ್ಣಮಿಗೆ ಬಂದು ಅವರು ವಾಗ್ದಾನ ಅಮ್ಮನ ಕೇಳ್ಕೊಬೇಕು. ವಾಗ್ದಾನ ಟೈಮಿಂಗ್ಸ್ ನಾವು ಪ್ರತಿ ಅಮಾವಾಸ್ಯೆಗೆ ಮಧ್ಯಾಹ್ನ 1 ಗಂಟೆ, ಪೌರ್ಣಮಿಗೆ 1 ಗಂಟೆ, ಸಂಜೆ 4 ರಿಂದ 5 ಗಂಟೆಗೆ ಕ್ಲೋಸ್. ನಾವು ಯಾವುದೇ ರೀತಿ ಎಲ್ಲಿಂದ ದೂರ ಭಕ್ತಾದಿ ಬರಂಗಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಿ. ದಯವಿಟ್ಟು ನೀವು ಕೇಳ್ಕೊಂಡು ಅಮ್ಮನವ್ರ ವಾಗ್ದಾನ ಎಷ್ಟೊತ್ತಿಗೆ ಅಂತ ಕೇಳ್ಕೊಂಡೇ ಬರಬೇಕು. ಇಲ್ಲಿ ಬಂದು ಅಮ್ಮನವ್ರ ವಾಗ್ದಾನ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ದು. ಬರೋ ಭಕ್ತಾದಿಗಳಿಗೆ ಕೇಳ್ಕೊಳೋದು ಇದೊಂದು. ಭಕ್ತಾದಿಗಳು ತುಂಬಾ ದೂರದಿಂದ ಬರಕ್ ಆಗಲ್ಲ, ಎಷ್ಟೋ ಸಮಸ್ಯೆಗಳಿರ್ತವೆ, ಅಥವಾ ಈ ದೇವಸ್ಥಾನಕ್ಕೆ ಬರಕ್ಕೂ ಆಗಲ್ಲ. ಅಂತಹ ಭಕ್ತಾದಿಗಳು ಈ ತಾಯಿಯ ದೇವಸ್ಥಾನಕ್ಕೆ ಬರದೇ ಇದ್ದಾಗ ಏನ್ ಮಾಡ್ಬೇಕು? ಏನಾದ್ರು ಆರ್ಕೆ ಮುಡುಗು ಅಥವಾ ರೂಪದಲ್ಲಿ ಅವರು ಮನೆಯಲ್ಲಿ ಕಟ್ಕೊಂಬೋದಾಗ್ರೆ? ಇಲ್ಲಿ ಏನಂತಂದ್ರೆ, ಈ ಅಮ್ಮನಿಗೆ ಅವರು ಕೆಂಪು ಜಾಕೆಟ್ ಪೀಸ್ ತಗೊಂಡು ಅದರಲ್ಲಿ 11 ರೂಪಾಯಿ, 51, 101, 501, 1001 ಅವರ ಶಕ್ತಿಗೆ ತಕ್ಕನಂಗೆ ಅವರು ಅದರಲ್ಲಿ ಕಾಸಿಕ್ಕಿ 5 ಥರ ಬೇಳೆ ಹಾಕಿ ಅರ್ಶಿನ ಕುಂಕುಮ ಹಾಕಿ ಗಂಟು ಕಟ್ಟಿ ತಿರ್ಗಿ ಈ ಅಮ್ಮನಿಗೆ ಹರಕೆ ಅಲ್ಲೇನೆ ಕೇಳ್ಕೊಬೇಕು. ಆ ಹರಕೆನ ಅವರು ದೇವ್ರ ಮೇಲೆ ಇಕ್ಕಿ ಪೂಜೆ ಮಾಡ್ತಾ ಇರಬೇಕು. ಅವ್ರಿಗೆ ಹರಕೆ ಯಾವಾಗ ನೆರವೇರುತ್ತೋ ಅವಾಗ ಈ ಅಮ್ಮನ ಸನ್ನಿಧಾನಕ್ಕೆ ಬಂದು ಈ ಅಮ್ಮನಿಗೆ ಹರಕೆ ಏನಿರುತ್ತೋ ಅದನ್ನ ಪರಿಹಾರ ಮಾಡ್ಕೊಡ್ಬೇಕು. ಯಾವುದೇ ಭಕ್ತಾದಿಗಳು ಏನೇ ಕೋರಿಕೆ ಇದ್ರೂ ಬಂದು ಇಲ್ಲಿ ಅಮ್ಮನವರಿಗೆ ನೀವು ಕೇಳಿಕೊಂಡು, ನಮ್ದು ನೋಡಿ ಹರಕೆ ಕೊಡ್ತೀರಿ ನಾವು, ಹರಕೆ ಅಮ್ಮಂದು ಹರಕೆ ಇರುತ್ತೆ. ಇದರಲ್ಲಿ ಮದುವೆ ಇಲ್ದಿದ್ರು ಮದುವೆ ಆಗುವಂಥ ಭಾಗ್ಯ ಕೇಳ್ಕೊಬೋದು, ಮಕ್ಳು ಕೇಳ್ಕೊಬೋದು. ತಿರ್ಗಿ ಕೋರ್ಟ್ ಕೇಸು, ಜಮೀನು ವಿಚಾರ, ಅತ್ತೆ ಮಾವ ಗಲಾಟೆ,
ಮನೆಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ನೀವು ಸಂತೋಷವಾಗಿ ಬಂದು ಈ ಅಮ್ಮನಿಗೆ, ಅಮ್ಮ ನನಗೆ ಈ ಥರ ಇದೆ ತಾಯಿ, ನೀನು ನನಗೆ ದಾರಿ ಮಾಡಿಕೊಡು ಅಂತ ಆ ಅಮ್ಮನಿಗೆ ಕೇಳ್ಕೊಂಡು 5 ವಾರ ಹರಕೆ ಕಟ್ಟಿದ್ರೆ ನಿಮ್ಗೆ ಎಂಥ ಕಷ್ಟನ ಪರಿಹಾರ ಆಗಲಿ ಆ ತಾಯಿ ನೆರವೇರಿಸ್ಕೊಡ್ತಾಳೆ ನಿಮಗೆ. ಆ ಹರಕೆನ ಎಲ್ಲಿ ಕಟ್ಟಬೇಕಾರೆ ಆ ಹರಕೆನ ಸರಿ ಆ ಹರಕೆ ಮುಡುಪನ ಎಲ್ಲಿ ಕಟ್ಟಬೇಕು ಗುರುಗಳೇ? ನೀವು ಅಮ್ಮನವರ ಸನ್ನಿಧಾನ ಮುಂದೆನೆ ಬೇವಿನ ಮರ ಇದೆ, ಬನ್ನಿ ಮರ ಇದೆ, ಯಾವ ಮರಕನ ಕಟ್ಬೋದು ನೀವು. ಅದಕ್ಕೆ 9 ರೌಂಡು ಮತ್ತು 11 ರೌಂಡ್ ಅಂತ ವಿಶೇಷ ಒಂದೊಂದು ರೌಂಡ್ ಇರುತ್ತೆ. ಅದಕ್ಕೆ ತಕ್ಕನಂಗೆ ನೀವು ಬಂದು ಇಲ್ಲಿ ಹರಕೆ ಕೇಳಿಕೊಂಡು ನಮ್ಗೆ ಹೇಳಿದ್ರೆ ನಾವು ಈ ಥರ ಅಂತ ಪರಿಹಾರ ಅದಕ್ಕೆ ದೊರಸ್ಕೊಡ್ತೀವಿ ನಿಮಗೆ. ಈ ಕ್ಷೇತ್ರದಲ್ಲಿ 31 ವರ್ಷ ಆಗಿರಲಿ, 32 ವರ್ಷ ಆಗಿರಲಿ, ಅಥವಾ 35 ವರ್ಷ ಆಗಿದ್ರೆ ಪಾಪ ಕಂಕಣ ಬಗ್ಗೆ ಕೂಡು ಬಂದಿರಲಿಲ್ಲ ಅಂಥವರೆಲ್ಲ ಈ ದೇವಸ್ಥಾನಕ್ಕೆ ಬಂದು ಸೇವೆ ಮಾಡಿದ್ಮೇಲೆ, ಅಮ್ಮನವ್ರಿಗೆ ಸೇವೆ ಮಾಡಿದ್ಮೇಲೆ ಅತಿ ಶೀಘ್ರವಾಗಿ ಮದುವೆ ಆಗ್ತಿದೆ, ಅವ್ರ ಕಂಕಣ ಬಗ್ಗೆ ಕೂಡು ಬಂದಿದೆ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಇಲ್ಲಿ ಏನೇ ಅಂತಂದ್ರೆ ಸುಮಾರು ಜನ 30 ವರ್ಷ, 32 ವರ್ಷ, 35 ವರ್ಷ ಆಗದಿದ್ದವ್ರು ಹೆಣ್ಣು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು, ಅವ್ರಿಗೆ ಮದುವೆ ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸನ್ನಿಧಾನಕ್ಕೆ ಬಂದಾದ್ಮೇಲೆ ಯಾವ ರೀತಿ ಪೂಜೆ ಇರುತ್ತೆ ಅಂತಂತ ನಾವು ಕೇಳಾದ್ಮೇಲೆ ನೀವೇನು ಮಾಡಬೇಕು, ಅಮ್ಮನವ್ರಿಗೆ 101 ಅಷ್ಟುತ್ ಕೊಂಬು ಹಾರ, ನಿಂಬೆಹಣ್ಣು ಹಾರ, ನಿಂಬೆಹಣ್ಣು ದೀಪ ಮತ್ತು ಬೆಲ್ಲದ ಆರತಿ, ಈ ಥರ 5 ವಾರ 9 ವಾರ ಅಮ್ಮನಿಗೆ ಪ್ರತಿದಿನ ಪ್ರತಿ ವಾರ ಸೇವೆ ಮಾಡಿದರೆ ಅತಿ ಶೀಘ್ರದಲ್ಲಿ ನಿಮಗೆ ಕಂಕಣ ಕೂಡ ಬರುತ್ತೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಂತಾನ ಭಾಗ್ಯಕ್ಕೆ ತುಂಬಾ ದಂಪತಿಗಳು ಕಷ್ಟ ಬೀಳ್ತಾ ಇದ್ದಾರೆ. ಪಾಪ ಅವ್ರ ನೋವು ಕೇಳಕ್ಕಾಗಲ್ಲ. ಇದ್ರ ಬಗ್ಗೆ ಸಂತಾನ ಭಾಗ್ಯ ಈ ಕ್ಷೇತ್ರದಲ್ಲಿ ಯಾವ ತರ ಪರಿಹಾರ ಇದೆ ಗುರುಗಳೇ? ಅವರು ಬಂದು ಇಲ್ಲಿ ಅಮ್ಮನವರಿಗೆ ಪೂಜೆ ಮಾಡಿಸಿ, ಇಲ್ಲಿ ಜೋಡಿಕಾಯಿ ತರಬೇಕು, ತೆಂಗಿನಕಾಯಿ ಜೋಡಿಕಾಯಿ ತಂದು ಅಮ್ಮನವರಿಗೆ ಪೂಜೆ ಮಾಡಿಸಿ, ಆಮೇಲೆ ಅಮ್ಮನವರು ವಾಗ್ದಾನ ಇರುತ್ತೆ. ಯಾವ ರೀತಿ ಅಂತಂತಂದ್ರೆ ಅವ್ರನ್ನ ಇಲ್ಲಿ ಕುಣಿಸಿ, ಗಂಡ ಹೆಂಡ್ತಿನ ಇಬ್ಬರನ್ನ ಜೊತೆಯಲ್ಲಿ ಕುಣಿಸಿ ನಾವು ಅಮ್ಮನವ್ರಿಗೆ ದೀಪ ಹಚ್ಚಿ ಕೇಳ್ಕೊಂತೀವಿ. ಅವ್ರಿಗೆ ಅಮ್ಮ ಆಗತ್ತೆ ಅಂತ ಅನುಗ್ರಹ ಏನನ್ನ ಕೊಟ್ರೆ ರೈಟ್ ಸೈಡ್ ಬೀಳುತ್ತೆ. ಆಗಲ್ಲ, ಇನ್ನ ನಿಧಾನ ಇದೆ, ಅದ್ರಲ್ಲಿ ಏನೋ ತೊಂದರೆ ಇದೆ ಅಂತ ಅನ್ನೋದಕ್ಕೆ ಲೆಫ್ಟ್ ಸೈಡ್ ಹಾಕುತ್ತೆ. ಆ ತೊಂದರೆಗೆ ನಾವು ಪರಿಹಾರ ಏನು ಅಂತಂದ್ರೆ ಯಾವ ರೀತಿ ಅಂತಂದ್ರೆ, ನೀವು ಇಷ್ಟು ವಾರ ಆ ಅಮ್ಮನಿಗೆ ಬಂದು ಸೇವೆ ಮಾಡ್ಬೇಕು ಅಂತ ಹೇಳಿರ್ತೀರಿ. ಯಾವ ರೀತಿ ಅಂತಂತಂದ್ರೆ, ನೀನು ಬೆಲ್ಲದ ಅಚ್ಚು ತಂದು ಅಮ್ಮನಿಗೆ 2 ಜೋಡಿ ಬೆಲ್ಲದ ಅಚ್ಚು ತಂದು ಮತ್ತೆ ಜೋಡಿ ತೆಂಗಿನಕಾಯಿ ಒಡೆದು ನಾವು 2 ಇದು ಮಾಡಿ ತುಪ್ಪದ ದೀಪ ಹಚ್ಚಿ ನಾವು ಆ ಅಮ್ಮನಿಗೆ ಅರ್ಪಣೆ ಮಾಡೋದು. ಅಮ್ಮ, ನನಗೆ ಈ ತರ ಸಂತಾನ ಭಾಗ್ಯ ಇಲ್ಲ ತಾಯಿ, ನನಗೆ ಈ ತರ ನೀನು ದಾರಿ ಮಾಡಿಕೊಟ್ರೆ ಬಂದು ನೀನು ಸೇವೆ ಮಾಡಿ ಮಡ್ಲಕ್ಕಿ ತುಂಬಿ ನಿನಗೆ ನಾನು ಸೇವೆ ಮಾಡ್ಕೊಂಡು ಹೋಗ್ತೀನಿ, ಮತ್ತೆ ನಾನು ಕುಟುಂಬ ಸಮೇತ ಬಂದು ನಾನು ಅಭಿಷೇಕ ಮಾಡಿ ನಿನಗೆ ಸೇವೆ ಮಾಡ್ಕೊಂಡು ಹೋಗ್ತೀರಮ್ಮ ತಾಯಿ ಅಂತ ಕೇಳ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು. ಗುರುಗಳೇ ನಮಸ್ಕಾರ. ನಮಸ್ತೆ. ಬರಂತ ಭಕ್ತಾದಿಗಳು ಕಾಯಿ ಮೇಲೆ ಕುತ್ತರಿಸ್ತೀವಿ ಅಂತ ಹೇಳಿದ್ರೆ ಯಾವ ತರ ಕಾಯಿ ಮೇಲೆ ಕುಸ್ತೀರಾ ಗುರುಗಳೇ? ಅಂದ್ರೆ ಅವರೇ ತರಬೇಕು, ಸ್ವತಃ ಅವರೇ ಕಾಯಿ ತರಬೇಕು. ಕಾಯಿ ತಂದು ಅವರೇ ಇಲ್ಲಿ ಅಮ್ಮನ ಮುಂದೆ ದೀಪ ಹಚ್ತೀರಿ, ಕರ್ಪೂರ, ಅದ್ರ ಮುಂದೆ ಕುತ್ಕೊಂಡು ಅವರೇ ಕೇಳಬೇಕು. ಅಮ್ಮ, ನನಗೆ ಈ ಥರ ಇದೆ, ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ ನಾವು ಹೇಳ್ತೀರಿ, ನೋಡಮ್ಮ ಈ ಥರ ಇಲ್ಲಿ ವಿಶೇಷ ಈ ಥರ ಇರುತ್ತೆ, ಇಲ್ಲಿ ಬಂದು ಕಾಯಿ ಮೇಲೆ ಕುತ್ಕೊಂಡಾಗ ನಿಮ್ಗೆ ಆಗುತ್ತೆ ಅನ್ನಂಗಿದ್ರೆ ರೈಟ್ ಸೈಡ್ ತಿರುಗುತ್ತೆ, ನಿಮಗೆ ಏನನ್ನ ನೆರವೇರಲ್ಲ, ಅದು ಆಗೋದೇ ಇಲ್ಲ ಅನ್ನಂಗಿದ್ರೆ ಲೆಫ್ಟ್ ಸೈಡ್ ತಿರುಗುತ್ತೆ ಕಾಯಿ. ಅಂದ್ರೆ ತೆಂಗಿನಕಾಯಿಗೆ ಏನಾದ್ರು ಅಷ್ಟಿನ ಹತ್ರ ಏನಾದ್ರು ಆತರ ಬೆಳ್ಕೊಂಡ್ ಬರ್ಬೇಕಾ? ಬರೀ ತೆಂಗಿನಕಾಯಿ ಮಾತ್ರ ತಗೊಂಡ್ಬಂದ್ರೆ ಬರೀ ತೆಂಗಿನಕಾಯಿ ಅವರೇ ತರಬೇಕು. ನಾವು ದೇವಸ್ಥಾನದಿಂದ ಯಾವುದೇ ರೀತಿಯನ್ನು ಕೊಡೋದಿಲ್ಲ ಅವ್ರಿಗೆ. ಅವರೇ ತರಬೇಕು, ಅವರೇ ರೆಡಿ ಮಾಡ್ಕೊಂಡ್ ಬರಬೇಕು, ಅವ್ರ ಕಾಯಿ ಮೇಲೆ ಅವರೇ ಕುತ್ಕೊಂಡು ಕೇಳಬೇಕು ವಾಗ್ದಾನ. ಇಲ್ಲಿನ ವಿಶೇಷ ಅದು. ನಾವು ಕೊಡೋದು ಅಂತಂದ್ರೆ ಇಲ್ಲಿ ಏನು ಮಾಡ್ತೀರಿ ನಾವು ಅಂತಂತ ಅನ್ಕೊಂಡು ಏನೋ ಮಾಡಿದ್ದಾರೆ ಗುರುಗಳೇನೆ ಅನ್ಕೊಂಡು ಬ್ಯಾಡ್ದು ಅಂತ ಅವರೇ ನೀವೇ ಭಕ್ತಾದ್ರು ತಂದು ನೀವೇ ಕೇಳ್ಬೋದು ಕಾಯಿ ಮೇಲೆ. ಅವರು ಎಷ್ಟನ್ನೇ ಇರಲಿ ತೂಕ, ಆ ಕಾಯಿ ಅವ್ರ ಚಿಕ್ಕದಲ್ಲಿ ದೊಡ್ಡದು ತರಲಿ, ಏನನ್ನ ತರಲಿ, ಅವರಿಗೆ ಅಮ್ಮ ಅನುಗ್ರಹ ಕೊಡ್ತಾಳೆ. ಗುರುಗಳೇ ನಮಸ್ಕಾರ. ನಮಸ್ತೆ. ಬರಂತ ಭಕ್ತಾದಿಗಳಿಗೆ ಇಲ್ಲಿ ಬೆಳಗ್ಗೆಯಿಂದ ತಡೆ ಹೊಡಿತಾ ಇದ್ದೀರಾ, ಅದರ ಒಂದು ವಿಶೇಷತೆ ಏನು ಗುರುಗಳೇ? ಏನಂತಂದ್ರೆ ಇಲ್ಲಿ 100 ಸಮಸ್ಯೆಯಿಂದ ಬಂದಿರ್ತಾರೆ. ಅವರಿಗೆ ಏನು ಸಮಸ್ಯೆ ಅಂತ ಬಂದು ಇಲ್ಲಿ ಭಕ್ತಾದರು ನಮ್ಮ ಹತ್ರ ಪೂಜೆ ಮಾಡಿಸ್ಕೊಂಡು ಮುಂದೆಂದು ಏನು ಮಾಡಬೇಕು ಅಂತ ನಾವೇ ಹೇಳ್ತೀವಿ. ಅವ್ರಿಗೆ ಬರೋ ಭಕ್ತಾದಿಗಳಿಗೆ ನಿಮಗೆ ಈ ಥರ ಇದೆ ಪ್ರಾಬ್ಲಮ್ಮು, ಈ ಥರ ಮಾಡಬೇಕು ನೀವು ಅಂತ ನಾವು ಬರೋರಿಗೆಲ್ಲರಿಗೂ ಇಲ್ಲ, ಮುಖ್ಯವಾಗಿ ಕೆಲವ್ರಿಗೆ ಮಾತ್ರ ಇರುತ್ತೆ. ಯಾಕಂದರೆ 3 ದಾರಿಯಲ್ಲಿ ದಾಟ್ ಮಾಡಿರ್ತಾರೆ, ಅದನ್ನು ದಾಟ್ಕೊಂಡು ಹೋಗಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಕಾಲು ಚುಚ್ಚೋದಂತೆ, ಮತ್ತು ನಿದ್ದೆ ಬರಲ್ಲ ಸರಿಯಾಗಿ, ಕೈಕಾಲು ನೋವು, ಬೆನ್ನು ನೋವು, ಸಳುಕು ಮತ್ತು ಇತ್ಯಾದಿಗಳಿಗೆ ಯಾವುದೇ ರೀತಿ ತೊಂದರೆ ಇದ್ರೂ ನಾವು ದಾಟನ್ನು ಪರಿಹಾರ ಮಾಡಿಕೊಡ್ತೀವಿ. ಅದರಿಂದ ಇಲ್ಲಿ ವಿಶೇಷವಾಗಿ ಓಂ ಶಕ್ತಿ ಸನ್ನಿಧಾನದಲ್ಲಿ ಬರೋಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ತಡೆ ಹೊಡೆಯಲಾಗುತ್ತದೆ. ಇಲ್ಲಿ ಬರಂತ ಭಕ್ತಾದಿಗಳು ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಅಂದ್ರೆ ಶ್ರೀ ಬನಶಂಕರಿ ಮತ್ತೆ ಶ್ರೀ ಓಂ ಶಕ್ತಿ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳು ಯಾವ ತರ ಬರಬೇಕು, ಎಲ್ಲಿಂದ ಬರ್ಬೇಕು ಹೇಳಿ?
ನೀವು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ಯಲಂಕಕ್ಕೆ ಬಂದು ಕೋಗಿಲ್ ಕ್ರಾಸ್ ಹತ್ರಕ್ಕೆ ಬಂದು ಯಾರನ್ನ ಕೇಳಿದರೂ ಅಮ್ಮನ ಸನ್ನಿಧಾನ ಓಂ ಶಕ್ತಿ ಬನಶಂಕರಿ ಅಮ್ಮನವರ ಸನ್ನಿಧಾನ ಎಲ್ಲಿದೆ ಅಂತಂದ್ರೆ ಯಾರು ಬೇಕಾದ್ರೂ ನಿಮ್ಗೆ ತೋರಿಸ್ಕೊಡ್ತಾರೆ. ನೀವು ಕೋಗಿಲ್ ಕ್ರಾಸ್ ಬಂದು ಫಸ್ಟ್ ಮೇನ್ ಮಾರುತಿ ನಗರ್ 16th ಕ್ರಾಸ್ ಹತ್ರಕ್ಕೆ ಬಂದ್ರೆ ಅಮ್ಮನವರ ಪುಣ್ಯಕ್ಷೇತ್ರ ಇಲ್ಲಿ ಸಿಗುತ್ತೆ ನಿಮ್ಗೆ.